ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ನಾವು ಈಗ ಕರ್ನಾಟಕ ರಾಜ್ಯದಲ್ಲಿ ನಡೀತಿರುವಂತಹ ಒಂದು ರಾಜಕೀಯ ಬೆಳವಣಿಗೆಗಳು ಮತ್ತು ಚಟುವಟಿಕೆಗಳು ಅದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಅದು ಯಾವ ರೀತಿ ಅಂತಂದರೆ, ಒಬ್ಬ ಸಾಮಾನ್ಯವಾದಂತಹ ಅಥವಾ ನಾರ್ಮಲ್ ವ್ಯಕ್ತಿಯಾದ ರೀತಿಯಲ್ಲಿ ನಾವು ಗಮನಿಸ್ತಾ ಅಥವಾ ಯೋಚನೆ ಮಾಡ್ತಾ ಹೋಗಬೇಕಾಗುತ್ತೆ. ಏನಾಗ್ತಾ ಇದೆ ರಾಜಕೀಯದಲ್ಲಿ? ಕಾಂಗ್ರೆಸ್ ಆಗಿರ್ಬೋದು, ಬಿ ಜೆ ಪಿ ಆಗಿರ್ಬೋದು, ಜೆ ಡಿ ಎಸ್ ಆಗಿರ್ಬೋದು, ಈ ಮೂರೂ ಪಕ್ಷಗಳು ಕರ್ನಾಟಕದಲ್ಲಿ ನಿಜಕ್ಕೂ ಕೂಡ ಕನ್ನಡಿಗರನ್ನ ಮತ್ತೆ ಏನು ಓಟ್ ಹಾಕಿ ಗೆಲ್ಲಿಸಿದಾರಲ್ಲ ಜನತೆ, ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಅವರ ಒಂದು ರಾಜಕೀಯ ಸೀಟ್ಗಳಿಗಾಗಿ, ಪದವಿಗಾಗಿ, ಅಧಿಕಾರಕ್ಕಾಗಿ ಬರೀ ಅದಕ್ಕೋಸ್ಕರನೇ ಜಗಳ ಆಡ್ತಾ ಇದ್ದಾರೋ, ಮಾತುಕತೆಗಳನ್ನು ಆಡ್ತಾ ಇದ್ದಾರೋ, ಚರ್ಚೆ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾಯಿಲ್ಲ. ನಿಜಕ್ಕೂ ಕೂಡ ಎಲ್ಲ ಜನರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಹೀಗೆ ನಡ್ಕೊಳ್ತಾ ಇದ್ದಾರೆ? ನಾವು ಓಟ್ ಹಾಕಿದಂತಹ ನಾಯಕರು, ನಾವಿವತ್ತು ಸಾಮಾನ್ಯ ವ್ಯಕ್ತಿಯಾಗಿ ಯೋಚನೆ ಮಾಡ್ತಾ ಕೆಲವೊಂದು ವಿಚಾರಗಳನ್ನು ಮಾತನಾಡ್ತಾ ಹೋಗೋಣ. ನೋಡಿ, ಬಣ ರಾಜಕೀಯವನ್ನು ನಡೀತಾ ಇದೆ, ಈಗ ಮಾಡ್ತಾ ಇದ್ದಾರೆ ಕೂಡ ಕರ್ನಾಟಕದಲ್ಲಿ. ಹೀಗಿರುವಾಗ ನಮಗೆ ಬೇಕಾಗಿರುವಂಥದ್ದು ಬಣ ರಾಜಕೀಯ ಅಲ್ಲ, ಕಲ್ಯಾಣ ರಾಜ್ಯ ಬೇಕಾಗಿದೆ ನಮಗೆ. ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು. ಹೀಗಾಗಿ ನೋಡಿ, ಬರೀ ಆಡಳಿತದಲ್ಲಿರುವಂತಹ ಒಂದು ಪಕ್ಷದ ಜವಾಬ್ದಾರಿ ಮಾತ್ರ ಅಲ್ಲ ಅಭಿವೃದ್ಧಿಪಡಿಸುವಂಥದ್ದು, ವಿರೋಧ ಪಕ್ಷದ ಕೆಲಸ ಕೂಡ ಅಷ್ಟೇ ಇರುತ್ತೆ. ಆಡಳಿತದ ಪಕ್ಷದ ಒಂದು ಜವಾಬ್ದಾರಿ ಎಷ್ಟಿರುತ್ತೋ ವಿರೋಧ ಪಕ್ಷದ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ. ಯಾಕಂದರೆ ಅವರು ಪ್ರಶ್ನೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡಬೇಕು. ಆದರೆ ಹೆಂಗಾಯಿತು ಅಥವಾ ಆಗಿಲ್ಲ ಅಂದರೆ ಯಾಕೆ ಆಗಿಲ್ಲ, ಈ ಎಲ್ಲ ಪ್ರಶ್ನೆಯನ್ನು ಮಾಡೋದು ಕೂಡ ತುಂಬ ಮುಖ್ಯವಾಗಿರುತ್ತೆ ವಿರೋಧ ಪಕ್ಷಕ್ಕೆ. ಹೀಗಿರುವಾಗ ಯಾಕೆ ವಿರೋಧ ಪಕ್ಷ ಕೂಡ ಕೆಲವೊಂದು ಬಾರಿ ತುಂಬ ಸೈಲೆಂಟ್ ಆಗಿಬಿಡುತ್ತೆ? ಯಾಕೆ ಪ್ರಶ್ನೆ ಮಾಡಲ್ಲ? ಯಾವುದೋ ಬೇಕಿಲ್ಲದೆ ಇರೋ ಕಾರಣಕ್ಕೆ ಅಥವಾ ಅವರ ಒಂದು ಬೇಳೆಯನ್ನು ಬೇಯಿಸ್ಕೊಳ್ಳೋಕೋ ಅಥವಾ ಅವರ ಅಧಿಕಾರಕ್ಕೆ ಬರೋಕೋ ಸುಮ್ಮನೆ ಟೀಕೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡ್ತಾರೋ, ಅಥವಾ ನಾವು ಮಾತಾಡಿಲ್ಲ ಅಂದರೆ ಜನ ನಮ್ಮ ಬಗ್ಗೆ ಮಾತನಾಡ್ತಾರೆ ಅಂತ ಯೋಚನೆ ಮಾಡ್ತಾರೋ, ಅದಕ್ಕೆ ಮಾತಾಡ್ತಾರೋ ಗೊತ್ತಿಲ್ಲ. ಆದರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಬರೀ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಜನರ ಕಡೆಗೆ, ಜನರ ಸಮಸ್ಯೆಗಳ ಕಡೆಗೆ, ಅಭಿವೃದ್ಧಿಗಳ ಕಡೆಗೆ ಯಾಕೆ ನಾಯಕರು ಒತ್ತು ಕೊಡ್ತಾ ಇಲ್ಲ, ಯಾಕೆ ಗಮನಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲ ಜನಸಾಮಾನ್ಯರಲ್ಲಿ ಕಾಡುತ್ತೆ. ಮುಖ್ಯವಾಗಿ ಓಟ್ ಹಾಕಿದಂತಹ ಜನ ಯೋಚನೆ ಮಾಡಬೇಕು. ನೀವು ಹಾಕಿದಂತಹ ನಾಯಕರು, ನೀವು ಓಟ್ ಹಾಕಿ ಗೆಲ್ಲಿಸಿದ್ರಲ್ಲ ನಾಯಕರು, ಅವರೇನಾದರೂ ನೀವು ಅಂದ್ಕೊಂಡ ರೀತಿ ಕೆಲಸ ಮಾಡ್ತಾ ಇದ್ದಾರಾ? ಅಂದ್ಕೊಂಡ ರೀತಿ ನಡೆದುಕೊಳ್ತಾ ಇದ್ದಾರಾ? ಬರೀ ರಾಜಕೀಯವಾಗಿ ಗೆಲ್ಲೋಕ್ಕೆ ಮಾತ್ರ ನಿಮ್ಮ ಹತ್ರ ಬಂದ್ಬಿಟ್ಟು ಏನೇನೋ ಭರವಸೆಗಳನ್ನು ಕೊಟ್ಟು ಈಗ ಗೆದ್ದ ಮೇಲೆ ಏನು ಮಾಡ್ತಾ ಇದ್ದಾರೆ? ನೀವು ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ನಾರ್ಮಲ್ ಆದಂತಹ ವ್ಯಕ್ತಿ ಎಲ್ಲರೂ ಕೂಡ ಇದನ್ನು ಯೋಚನೆ ಮಾಡಲೇಬೇಕು. ನೋಡಿ, ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ಬಿಟ್ಟಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ರೈತರು ಮತ್ತು ಜನತೆ ಎದುರಿಸ್ತಿರುವಂತಹ ಒಂದು ಸಂಕಷ್ಟಗಳೇನಿದೆ ಅದರ ನಡುವೆ ಈಗ ಬರೀ ಬಣ ರಾಜಕೀಯ ನಡೀತಾ ಇದೆ, ಸೀಟ್ಗಾಗಿ ಗುದ್ದಾಟ ನಡೀತಾ ಇದೆ. ವಿರೋಧ ಪಕ್ಷ ಎಂಬಂತಹ ಒಂದು ತನ್ನ ಮೂಲಭೂತ ಹೊಣೆಗಾರಿಕೆ ಏನಿದೆ ಅದು ಬಿ ಜೆ ಪಿ ಈಗಾಗಲೇ ಮರೆತು ಬಿಟ್ಟಿದೆ. ಅದನ್ನೆಲ್ಲ ತನ್ನ ಜವಾಬ್ದಾರಿಯನ್ನು, ಸರ್ಕಾರಕ್ಕೆ ಜವಾಬ್ದಾರಿ ಏನಿದೆ ಅದನ್ನು ಪ್ರಶ್ನೆ ಮಾಡಬೇಕು. ಅದರ ಕರ್ತವ್ಯ ಅದು. ಜನರ ಪರವಾಗಿ ಧ್ವನಿ ಎತ್ತಬೇಕು. ವಿಧಾನಸೌಧದೊಳಗೆ ಏನು ಮಾಡ್ತಾ ಇದ್ದೀರಿ, ಜನರಿಗೆ ಕೆಲಸವನ್ನು ಮಾಡಿ ಅಂತ ಹೇಳಿ ನೀತಿಗಳ ದಿಕ್ಕುಗಳನ್ನು ತಪ್ಪಿಸ್ತಾ ಇದೆಯಾ ಈ ಒಂದು ವಿಚಾರ ಎನ್ನುವಂತಹ ಮಾತು. ಯಾಕಂದರೆ ರಾಜಕೀಯದಲ್ಲಿ ಆಗ್ತಿರುವಂತಹ ಈಗೊಂದು ಬೆಳವಣಿಗೆಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಎಲ್ಲಿಗೆ ಹೋಗ್ತಾ ಇದೆ ರಾಜಕೀಯ ಅಂತ. ಬಿ ಜೆ ಪಿ ಬಹುತೇಕ ನಾಯಕರೆಲ್ಲರೂ ಕೂಡ ಭವಿಷ್ಯದ ಒಂದು ಲೆಕ್ಕಾಚಾರದಲ್ಲೇ ಇದ್ದಾರೆ, ಅಥವಾ ಕೇಂದ್ರದ ರಾಜಕೀಯಕ್ಕೆ ತಲೆದೂಗ್ತಾ ಇದ್ದಾರೆ ಅಷ್ಟೇ. ವಿರೋಧ ಪಕ್ಷದಲ್ಲಿದ್ದೀವಿ, ನಾವು ಹೆಂಗೆ ಮಾತಾಡಬೇಕು, ಏನು ನಡ್ಕೋಬೇಕು ಅದು ಕೂಡ ಅವರು ಯೋಚನೆ ಮಾಡ್ತಾ ಇಲ್ಲ. ಈತ ಆಡಳಿತದಲ್ಲಿರೋರು ಕೂಡ ಅಷ್ಟೇ. ಜನ ನಮ್ಮನ್ನು ನಂಬಿ ಇಷ್ಟು ಸ್ಥಾನಗಳನ್ನು ಕೊಟ್ಟಿದ್ದಾರೆ, ಅಧಿಕಾರವನ್ನು ಕೊಟ್ಟಿದ್ದಾರೆ, ನಾವು ಪದವಿಯಲ್ಲಿದ್ದೀವಿ, ನಾವು ಜನರಿಗೆ ಕೆಲಸ ಮಾಡಬೇಕು ಅನ್ನೋದು ಬಿಟ್ಟು ಇಲ್ಲೋ ನಾನು ಸಿ ಎಮ್ ಆಗಬೇಕು, ಡಿ ಸಿ ಎಮ್ ಆಗಬೇಕು, ಯಾವುದೋ ಒಂದು ಅಧ್ಯಕ್ಷ ಆಗಬೇಕು, ಈ ರೀತಿಯಾದಂತಹ ಬರೀ ಮಾತುಗಳು, ಚರ್ಚೆಗಳು ನಡೀತಾ ಇದೆ ಅಷ್ಟೇ ರಾಜಕೀಯದ. ಅದು ಬಿಟ್ಟರೆ ಏನೂ ಆಗ್ತಾ ಇಲ್ಲ. ಪ್ರತಿನಿತ್ಯವೂ ಕೂಡ ಅವ್ರ ಮನೆಗೆ ಇವ್ರ ಮನೆಗೆ ಅವ್ರನ್ನ ಸಂಪರ್ಕ ಮಾಡಿದ್ರು, ಇವ್ರನ್ನ ಸಂಪರ್ಕ ಮಾಡಿದ್ರು, ಬರೀ ಇದೇ ಮಾತುಗಳು ಕೇಳಿ ಬರ್ತಾ ಇದೆ ರಾಜಕೀಯದಲ್ಲಿ. ಇನ್ನು ಕರ್ನಾಟಕದ ಒಂದು ಹಾಲಿ ರಾಜಕೀಯ ವಾತಾವರಣ ಏನಿದೆ ಅದು ಆಡಳಿತದ ಒಂದು ಗಂಭೀರವಾದಂತಹ ಉತ್ತಮದ ಇದೆಯಾ? ಇಲ್ಲ, ಗೊತ್ತಿಲ್ಲ, ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಬರೀ ಕುರ್ಚಿಯ ಚರ್ಚೆ ಅದೇ ಆಗ್ತಾ ಇದೆ. ಮುಖ್ಯವಾಗಿ ಅದೇ ಆಗ್ಬಿಟ್ಟಿದೆ. ಒಂದು ಕಡೆ ರಾಜ್ಯದ ಜನರು ನೀರು ಸರಿಯಾಗಿಲ್ಲ ನಮಗೆ ಬೆಳೆಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಕಷ್ಟಪಡ್ತಾ ಇದ್ದಾರೆ, ಭ್ರಷ್ಟಾಚಾರನೂ ಜಾಸ್ತಿ ಆಗಿದೆ, ಕಾನೂನು ಸುವ್ಯವಸ್ಥೆ ಕೂಡ ಸರಿಯಾಗಿಲ್ಲ, ಬರೀ ಕಳ್ಳತನಗಳು, ದರೋಡೆಗಳು ಆಗ್ತಾ ಇದೆ, ಅನೇಕ ಸಮಸ್ಯೆಗಳಿದೆ. ಇದ್ರ ನಡುವೆ ಏನಾಗುತ್ತೆ, ಈ ಸಮಸ್ಯೆಗಳ ಮಧ್ಯೆ ಜನರು ನರಳಾಡ್ತಾ ಇದ್ದಾರೆ. ಆದರೆ ಇವರು ಮಾತ್ರ ನಾವೇ ಕಟ್ಟಿದಂತಹ ಒಂದು ಟ್ಯಾಕ್ಸ್ನಿಂದ ನಡೆದುಕೊಳ್ತಾ ಇದ್ದಾರೆ, ಅಧಿಕಾರವನ್ನು ನಡೆಸ್ತಾ ಇದ್ದಾರೆ, ಅದರಿಂದನೇ ಸಂಬಳ ತಗೊಳ್ತಾ ಇದ್ದಾರೆ. ಆದರೆ ಜನರ ಸಮಸ್ಯೆಗೆ ಕಿವಿ ಕೊಡ್ತಾ ಇಲ್ಲ. ನೋಡಿ, ಮುಖ್ಯಮಂತ್ರಿ ಕುರ್ಚಿಗಾಗಿ ಇಷ್ಟೊಂದು ಗುದ್ದಾಟ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಇವರಿಬ್ಬರ ಮಧ್ಯೆ ತುಂಬ ದೊಡ್ಡ ಮಟ್ಟದ ಪೈಪೋಟಿ ನಡೆದಿದೆ. ಮತ್ತು ಇವರಿಬ್ಬರಿಗೆ ಸಪೋರ್ಟ್ ಮಾಡುವಂಥ ನಾಯಕರೇನಿದೆ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ರಾಜ್ಯ ರಾಜಕೀಯವನ್ನು
ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಿಲ್ಲ. ರಾಜ್ಯದಲ್ಲಿ ಮೂಡ ಹಗರಣ, ನರೇಗಾದ ಒಂದು ಅವ್ಯವಹಾರಗಳಿದೆ, ವಾಲ್ಮೀಕಿ ಹಗರಣ ಇದೆ, ಬೆಟ್ಟಿಂಗ್ ದಂಧೆಗಳಿದೆ, ಇವೆಲ್ಲವೂ ಕೂಡ ಉಗ್ರಾವತಾರವನ್ನು ತಾಳ್ತಾ ಇವೆ. ಇವುಗಳ ವಿರುದ್ಧ ಆಡಳಿತ ತೀಕ್ಷ್ಣ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಆದರೆ ಅದು ಆಗ್ತಾ ಇಲ್ಲ. ನಾಯಕರು, ಸಚಿವರು ಅವರ ಒಂದು ಸ್ಥಾನಗಳನ್ನು ಉಳಿಸಿಕೊಳ್ಳೋಕ್ಕೆ, ಬಲಪಡಿಸಿಕೊಳ್ಳೋಕ್ಕೆ ರಾಜಕೀಯವಾದಂಥ ಬರೀ ಲೆಕ್ಕಾಚಾರಗಳನ್ನು ಹಾಕೋದ್ರಲ್ಲಿ ಅವರು ನಿರತರಾಗಿಬಿಟ್ಟಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ ಅಷ್ಟೇ. ಜನರ ಕಣ್ಮುಂದೇನೆ ಇದೆಲ್ಲ ನಡೀತಿದ್ರು ಕೂಡ ಯಾಕೆ ಜನರು ಕೂಡ ಸುಮ್ಮನೆ ಇದ್ದಾರೆ ಅಂತ ಕೆಲವೊಂದು ಭಾವನೆ ಕೂಡ ಮೂಡುತ್ತೆ. ಜನರು ಏನು ಮಾಡ್ತಾರೆ, ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ಕೆಲಸ ಮಾಡೋದು ಅವ್ರ ಕರ್ತವ್ಯ, ಅವ್ರು ಮಾಡಬೇಕು. ಆದರೆ ಅದ್ರ ಬಗ್ಗೆ ಅವ್ರಿಗೆ ಚಿಂತೆನೇ ಇಲ್ಲ ಅಂತ ಅನಿಸುತ್ತೆ. ಇನ್ನು ಸರ್ಕಾರದ ಒಂದು ಆಡಳಿತ ಏನಿದೆ ಅದು ಆಡಳಿತವನ್ನೇ ಸರಿಯಾದ ರೀತಿ ಮಾಡ್ತಾ ಇಲ್ಲ. ಯಂತ್ರ ಅದೇನಿದೆ ಕೆಟ್ಟೋಗ್ಬಿಟ್ಟಿದೆ ಅನ್ನೋ ಒಂದು ರೀತಿ ಕೆಲವು ನಾಯಕರು ಮಾತನಾಡ್ತಾರೆ. BJPಯವರೇ, JDSನವರು ಕೂಡ ಅಷ್ಟೇ. ಈಗ BJP JDS ಒಂದಾಗಿರೋದ್ರಿಂದ ಅವರಿಬ್ಬರು ಬೈಕೊಳ್ಳಲ್ಲ, ಈಗ ಕಾಂಗ್ರೆಸ್ ಮೇಲೆ ಮುಗಿಬೀಳ್ತಾರೆ ಅಷ್ಟೇ. ಇನ್ನು ಇವರ ಒಂದು ರಾಜಕೀಯ ಏನಿದೆ, ರೈತರು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದರೆ ನೀರಿನ ಒಂದು ಅಭಾವದಿಂದ, ಮಳೆಯ ಒಂದು ತೊಂದರೆಯಿಂದ ರೈತರು ನೀರು ಬೇಕು, ನಮಗೆ ಬೆಂಬಲ ಬೆಲೆ ಬೇಕು ಅಂತ ಹೇಳಿ ಬೀದಿ ಬದಿ ವ್ಯಾಪಾರಿಗಳು ಧರಣಿಯನ್ನು ಕೂರ್ತಾ ಇದ್ದಾರೆ. ಇವೆಲ್ಲವೂ ಕೂಡ ರಾಜ್ಯದ ಒಂದು ನಿಜವಾದಂತಹ ಸಮಸ್ಯೆಗಳು. ಮಕ್ಕಳು ಏನಿದೆ ಪ್ರತಿದಿನ ರಕ್ತಹೀನತೆಯಿಂದ ಬಳಲ್ತಾ ಇರುವಂತಹ ಒಂದು ಅಪೌಷ್ಟಿಕಾಂಶತೆಯ ಒಂದು ಕೊರತೆ ಕಾಡ್ತಾ ಇದೆ. ಇನ್ನು ಕರಾವಳಿಯಲ್ಲಿ ಅರಣ್ಯ ನಾಶ ಆಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಸಾಮಾಜಿಕ ಗಲಭೆಗಳ ಒಂದು ಬೆದರಿಕೆಗಳು ಬರ್ತಾ ಇವೆ. ಇವುಗಳಿಂದ ಹೊರಬರಬೇಕು ರಾಜ್ಯದ ಜನತೆ, ನಿಟ್ಟುಸಿರು ಬಿಡಬೇಕು. ಅದು ಕೂಡ ಕೇಳಿ ಬರ್ತಾ ಇದೆ. ಆದರೆ ಯಾವುದೂ ಆಗ್ತಾ ಇಲ್ಲ ಸರಿಯಾಗಿ. ಇನ್ನು ನೋಡಿ, ಈ ಒಂದು ವಿಚಾರಗಳು ಒಂದು ಕಡೆ ಆದರೆ ಹಗಲಾಗಲೇ ದರೋಡೆ ಆಗ್ತಾ ಇದೆ. ನಿಮಗೆ ಈಗಾಗಲೇ ಗೊತ್ತು, ಏನು 7 ಕೋಟಿ 11 ಲಕ್ಷ ರೂಪಾಯಿ ಒಂದು ದರೋಡೆ ಆಯ್ತಲ್ಲ ಬೆಂಗಳೂರಿನಲ್ಲಿ. ಹಗಲೊತ್ತಲ್ಲಿ ಆಗಿರುವಂತಹ ಘಟನೆ ಅದು, ದರೋಡೆ. ಪೊಲೀಸರು ಮತ್ತು ಕಾನೂನು ವ್ಯವಸ್ಥೆ, ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ. ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ನಿಯಂತ್ರಣವನ್ನು ಮಾಡ್ತಾ ಇಲ್ಲ. ಚಿತ್ರಣನೇ ಬದಲಾಗಿ ಹೋಗ್ಬಿಟ್ಟಿದೆ. ರಾಜ್ಯದ ಜನರಲ್ಲಿ ಭದ್ರತೆಯ ಕುರಿತು ಒಂದು ದೊಡ್ಡ ಮಟ್ಟದ ಪ್ರಶ್ನೆ ಹುಟ್ಕೊಂಡ್ಬಿಟ್ಟಿದೆ. ಭಯಪಡ್ತಾ ಇದ್ದಾರೆ. ಜನರ ಕಾಳಜಿ ಬೇಕಾದಂತಹ ಒಂದು ಯಾವುದೇ ವ್ಯವಸ್ಥೆ ಇಲ್ಲ. ಸ್ಥಳಗಳಲ್ಲಿ ಸರಿಯಾದ ರೀತಿಯಲ್ಲಿ ಏನು ರಕ್ಷಣೆ ಮಾಡೋಕ್ಕೆ ಬೇಕಾದಂಥ ವಸ್ತುಗಳನ್ನು ಅಳವಡಿಕೆ ಮಾಡಿಲ್ಲ. ಸರ್ಕಾರ, ವಿರೋಧ ಪಕ್ಷ ಎರಡೂ ಕಡೆ ಕೂಡ ಅವ್ಯವಸ್ಥೆ ಕಾಣ್ತಾ ಇದೆ. ಬರೀ ನಾಟಕವನ್ನು ಮಾಡ್ತಾ ಇದ್ದಾರೆ, ಬರೀ ಮಾತುಗಳನ್ನು ಆಡ್ತಾ ಇದ್ದಾರೆ, ಆರೋಪಗಳನ್ನು ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ, ಬಿಟ್ಟರೆ ಬೇರೆ ಏನೂ ಆಗ್ತಾ ಇಲ್ಲ. ಇನ್ನು ಎಲ್ಲೇ ಮೀರಿ ಹೋಗ್ತಾ ಇದೆ. ಇವರಿಬ್ಬರು ಏನು CM DCM ಏನಿದ್ದಾರೆ ಅವ್ರದ್ದಂತೂ ಬೇಡ ಕತೆ. ಯಾಕಂದರೆ CM ಕುರ್ಜಿಗಾಗಿ ಪೈಪೋಟಿ ಮಾಡ್ತಾನೇ ಇದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಸರ್ಕಾರದ ಒಂದು ಒಳಗಿನ ಅಧಿಕಾರದ ಹಂಚಿಕೆ ವಿಚಾರ ಏನಿತ್ತು, ಗೊಂದಲ ಅಂತ, ಅದೀಗ ಬಹಿರಂಗ ಆಗ್ತಾ ಇದೆ. ಹೋಗ್ತಾ CM DCM ರಾಜಕೀಯ ಪೈಪೋಟಿ ಎಲ್ಲೇ ಮೀರ್ತಾ ಇದೆ ಅಂತ ಅನಿಸ್ತಾ ಇದೆ. ಜನರು ಕೂಡ ಗಮನಿಸ್ತಾ ಇದ್ದಾರೆ. ಸಚಿವ ಸ್ಥಾನ ಪಡೆಯೋಕ್ಕೆ ಅನೇಕರು ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ, ಭೇಟಿ ಮಾಡ್ತಾ ಇದ್ದಾರೆ, ಕೆಲವೊಂದು ನಾಯಕರನ್ನು ಲಾಬಿ ನಡೆಸ್ತಾ ಇದ್ದಾರೆ. ಇನ್ನು CM DCM ಅವರ ಒಂದು ನಡೆ ಏನಿದೆ ಅದು ಎಲ್ಲೇ ಮೀರ್ತಾ ಇದೆ ಅವರ ಪೈಪೋಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮಧ್ಯೆ ಕಾಂಗ್ರೆಸ್ ಸರ್ಕಾರ ಒಳಗಿನ ಒಂದು ಅಧಿಕಾರದ ಹಂಚಿಕೆ ವಿಚಾರ ಏನಿದೆ ಅದು ನಿಜಕ್ಕೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ಬಹಿರಂಗ ಆಗ್ತಾ ಹೋಗ್ತಾ ಇದೆ. CM DCM ರಾಜಕೀಯ ಪೈಪೋಟಿ ನಿಜಕ್ಕೂ ಕೂಡ ಬಹಿರಂಗ ಆಗಿದೆ. ಈಗ ಸಚಿವ ಸ್ಥಾನವನ್ನು ಪಡೆಯೋಕೆ ಅನೇಕ ಶಾಸಕರು ಕೂಡ ದೆಹಲಿಗೆ ಓಡಾಟವನ್ನು ನಡೆಸ್ತಾ ಇದ್ದಾರೆ, ಲಾಬಿ ಬಲವನ್ನು ತೋರಿಸ್ತಾ ಇದ್ದಾರೆ. ರಾಜಕೀಯ ಒತ್ತಡದಲ್ಲಿ ತೊಡಗಿಬಿಟ್ಟಿದೆ ಈಗ ಹೈಕಮಾಂಡ್ ಕೂಡ. ಈಗ ಇದನ್ನು ಮುಚ್ಚಿಡೋಕೆ ಸಾಧ್ಯವಿಲ್ಲ. ಇದೆಲ್ಲವೂ ಕೂಡ ಮುಚ್ಚಿಟ್ಟಂತಹ ರಹಸ್ಯ ಆಗಿದೆ. ಈಗ ಅದು ರಹಸ್ಯ ಆಗಿ ಉಳಿದಿಲ್ಲ. CMಗೆ ದೆಹಲಿಗೆ ತೆರಳಿದಂಥ ಒಂದು ಶಾಸಕರೇನಿದ್ದಾರೆ ಕರೆ ಮಾಡ್ತಾ ಇದ್ರು. ಮತ್ತಷ್ಟು ಈಗ ಒಂದು ರೀತಿಯಲ್ಲಿ ಈ ಚರ್ಚೆ ಜೋರಾಗಿ ನಡೀತಾ ಇದೆ. ಯಾಕಂದರೆ ರೈತರು ಧರಣಿ ಕುಳಿತುಕೊಂಡಿದ್ದಾರೆ, ನಮಗೆ ಸರಿಯಾದ ರೀತಿಯ ಬೆಂಬಲ ಬೆಲೆ ಇಲ್ಲ, ಅವಕಾಶಗಳಿಂದ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು DK ಶಿವಕುಮಾರ್ ಒಂದು ಕಡೆ ನಾವು ಅವ್ರನ್ನ ಗಮನಿಸೋದು, ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದರೆ ನೋಡಿ, DK ಶಿವಕುಮಾರ್ ಬಿಹಾರದ ಒಂದು ಚುನಾವಣೆಯ ಬ್ಯುಸಿಯಲ್ಲಿ ರಾಜ್ಯ ಜನರ ಒಂದು ರೈತರ ಪರ ಮಾತನಾಡಲು ಹೈಕಮಾಂಡ್ಗೆ ಒತ್ತಡ ಅಥವಾ ಸಮಯ ಕೂಡ ಅವರಿಗೆ ಸಾಲ್ತಾ ಇರಲಿಲ್ಲ. ಆದರೆ ಈಗ ಏನಾಗ್ಬಿಟ್ಟಿದೆ ಅಂದರೆ, ನೀವೇ ಗಮನಿಸಿದ್ದೀರಾ, ಜೈಲಲ್ಲಿ ಹೋಗ್ತಾರೆ, ಜೈಲಲ್ಲಿರುವಂಥ ಒಂದು ಆರೋಪಿಗಳ ಸ್ಥಾನದಲ್ಲಿರುವಂಥ ಒಂದು ಶಾಸಕರನ್ನು ಭೇಟಿ ಮಾಡ್ತಾರೆ. ಮತ್ತಷ್ಟು ಸಮಯ ಇದೆ ಅವರ ಹತ್ರ. ಇದರಿಂದ ಅವರ ಒಂದು ಆದ್ಯತೆ ಏನು ಎಂಬುದು ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರೈತರ ಸಮಸ್ಯೆ ಬಂದಾಗ, ಕಷ್ಟದಲ್ಲಿದ್ದಾಗ ದೆಹಲಿಗೆ ಹೋಗಿ ಮಾತನಾಡೋಕ್ಕಾಗಲಿಲ್ಲ. ಬಿಹಾರ ಚುನಾವಣೆಯಲ್ಲಿ ತುಂಬ ಬ್ಯುಸಿ ಇದ್ದರು, ಅವಾಗೂ ಮಾತನಾಡೋಕ್ಕಾಗಲಿಲ್ಲ. ಆದರೆ ಈಗ ಅವರು ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ ಜೈಲಲ್ಲಿರುವಂತಹ ಕೆಲ ನಾಯಕರನ್ನು, ಆರೋಪಿ ಸ್ಥಾನಗಳಿರುವಂಥ ಒಂದು ಶಾಸಕರನ್ನು ಹೋಗಿ ಭೇಟಿ ಮಾಡ್ತಾರೆ, ಮಾತನಾಡ್ತಾರೆ. ಅದಕ್ಕೆ ಸಮಯ ಇದೆ ಅವರ ಹತ್ರ. ಆದರೆ ರಾಜ್ಯದ ಜನತೆಗೆ ಕಷ್ಟಕ್ಕೆ ಸ್ಪಂದಿಸುವಂತಹ ಒಂದು ಟೈಮೇ ಇಲ್ಲ ಅವರ ಹತ್ರ. ಸಾರ್ವಜನಿಕರಿಗೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜನರ ಹಿತಾಸಕ್ತಿಗಿಂತ ಪಕ್ಷದ ಒಳಗಿನ ಬಲದ ಒಂದು ಒಗ್ಗಟ್ಟನ್ನು ಬಲಪಡಿಸೋದೇ ಇವರಿಗೆ ಮುಖ್ಯ ಆಗಿಬಿಟ್ಟಿದೆ, ಅವಲಂಬಿಸಿಬಿಟ್ಟಿದ್ದಾರೆ ಈ ಒಂದು ನಾಯಕರೆಲ್ಲರೂ ಕೂಡ ಎಂಬುವಂತಹ ಒಂದು ಟೀಕೆಗಳು ವ್ಯಾಪಕವಾಗಿ ವ್ಯಕ್ತವಾಗ್ತಾ ಇದೆ. ಇನ್ನು ವಿರೋಧ ಪಕ್ಷವಾದಂತಹ BJP ಕೂಡ ಜನರ ಒಂದು ಪ್ರಶ್ನೆ ಎತ್ತಬೇಕಾದಂತಹ ಒಂದು ಸ್ಥಳಗಳಲ್ಲಿ ಒಬ್ಬರ ವಿರುದ್ಧ ಮತ್ತೊಬ್ಬರು, ಇನ್ನೊಬ್ಬರು ಒಣ ಒಂದು ಮಾತುಗಳನ್ನು, ರಾಜಕೀಯದ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಮಾತನಾಡ್ತಾ ಇಲ್ಲ. ಅದು ಕೂಡ ಬೇಸರ ತರಿಸ್ತಾ ಇದೆ ಜನರಿಗೆ. ಇನ್ನು ಜನ ಕೇಳ್ತಾ ಇರುವಂಥದ್ದು ಏನಂದರೆ, ಒಳ್ಳೆಯ ಆಡಳಿತ ಬೇಕು ಅಂತಲೇ ಕೇಳ್ತಾ ಇದ್ದಾರೆ.
ಇದಲ್ಲದೆ ಇಂದಿನ ಒಂದು ಬೆಳವಣಿಗೆಗಳು ಏನಿದೆ ನೋಡಿ, ಕಾಂಗ್ರೆಸ್ಗೆ 130 ಸ್ಥಾನವನ್ನು ನೀಡಿದಂತಹ ಮತದಾರರ ಒಂದು ನಿರೀಕ್ಷೆ ಏನಿದೆ ಅದು ವ್ಯರ್ಥವಾಗ್ತಾ ಇದೆ. ನಾವು ಮಾಡಿದ್ದೇ ಅಂದರೆ ಊಹೆ ಮಾಡಿ ಅವ್ರಿಗೆ ಓಟ್ ಹಾಕಿದ್ದೇ ಬೇರೆ, ಆದರೆ ಇಲ್ಲಿ ಆಗ್ತಾ ಇರೋದು ಬೇರೆ ಅಂತ ಜನರು ಕೂಡ ಅಸಮಾಧಾನ ವ್ಯಕ್ತಪಡಿಸುವಂತಹ ಒಂದು ಸಮಯ ಬಂದುಬಿಟ್ಟಿದೆ. ರಾಜ್ಯಕ್ಕೆ ಕೇಂದ್ರೀಕೃತವಾದಂತಹ ಒಂದು ಆಡಳಿತ ಬದಲು ಏನಾಗ್ತಾ ಇದೆ, ಈಗ ಅಧಿಕಾರ ಹಂಚಿಕೆ, ಕುರ್ಚಿ ಉಳಿಸುವ ಒಂದು ಹೋರಾಟವೇ ಸರ್ಕಾರದ ಪ್ರಮುಖವಾಗಿಬಿಟ್ಟಿದೆ, ಮುಖಪುಟವಾಗಿಬಿಟ್ಟಿದೆ ಅಂತ ಎಲ್ಲರೂ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಇನ್ನು ಹೊಣೆಗಾರಿಕೆ ಅದನ್ನು ಮರೆಬಾರ್ದು BJP ಅಂತ ಹೇಳ್ತಾರೆ. ಯಾಕಂತಂದರೆ ಅವರು ವಿರೋಧ ಪಕ್ಷ, ಅವರು ಕೂಡ ಮಾತನಾಡಬೇಕು. ರಾಜ್ಯದಲ್ಲಿ ಭ್ರಷ್ಟಾಚಾರ, ಕಾನೂನು ಸುವ್ಯವಸ್ಥೆ, ರೈತರ ಒಂದು ಸಮಸ್ಯೆಗಳೇನಿದೆ ಇವೆಲ್ಲವೂ ಕೂಡ ಎದುರಿಸ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಮಾತನಾಡಬೇಕು. ವಿರೋಧ ಪಕ್ಷ ಎಂಬ ತನ್ನ ಮೂಲಭೂತವಾದಂಥ ಒಂದು ಹೊಣೆಗಾರಿಕೆಯನ್ನು BJPಯವರು ಮರೆಯೋಕ್ಕೆ ಹೋಗಬಾರ್ದು. ಅವರ ಕೆಲಸ ಏನಿದೆ, ಅವ್ರ ಕರ್ತವ್ಯನ ಅದನ್ನು ಮಾಡಬೇಕು. ಸರ್ಕಾರಕ್ಕೆ ಜವಾಬ್ದಾರಿಗಳಿದೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು, ಕೇಳಬೇಕು. ಇನ್ನು ನೋಡಿ, ಈ ಒಂದು ಸಮಸ್ಯೆಗಳ ಬಗ್ಗೆ ನಾವು ಎಲ್ಲ ಮಾತಾಡಿದ್ವಿ. ಆದರೆ ಸರ್ಕಾರ ಅವರ ಒಂದು ಸೀಟ್ಗಳ ವಿಚಾರಗಳನ್ನು ಬಿಟ್ಟು ಯೋಚನೆ ಮಾಡಬೇಕು. ಏನು ಅಂತಂದರೆ, ರೈತರ ಒಂದು ಧರಣಿಗಳು, ದರ ಏರಿಕೆ ಆಗಿರ್ಬೋದು, ಯುವಕರ ಒಂದು ನಿರುದ್ಯೋಗದ ಒಂದು ಕೊರತೆ ಆಗಿರ್ಬೋದು, ಕರಾವಳಿ ವಲಯದ ಭೂ ಲಾಭ ಒಂದು ಲೀಲಾಜಾಲ, ಅವುಗಳ ಬಗ್ಗೆ ಕೂಡ ಇವರು ತೀವ್ರವಾಗಿ ಪ್ರಶ್ನೆ ಮಾಡಬೇಕು. ಸರ್ಕಾರವನ್ನು ಜವಾಬ್ದಾರಿಯಲ್ಲಿ ಇಡಬೇಕಾದ ಒಂದು BJP ಏನಿದೆ ಅದು ತನ್ನ ಜವಾಬ್ದಾರಿಯನ್ನು ತೋರಿಸ್ತಾ ಇಲ್ಲ, ಮೌನವಾಗ್ತಾ ಇದೆ, ವಿಚಿತ್ರ ವಿಪಕ್ಷ ಸ್ಥಿತಿಗೆ ಹೋಗ್ತಾ ಇದೆ. ವಿರೋಧ ಪಕ್ಷದ ಬಲ ಏನಿದೆ ಸರಿಯಾದ ಸಮಯದಲ್ಲಿ ಗಟ್ಟಿಯಾಗಿ ನಿಂತಾಗ ಮಾತ್ರ ಪ್ರಜಾಪ್ರಭುತ್ವ ಒಂದು ಆರೋಗ್ಯವಾಗಿರುತ್ತೆ. ಯಾಕಂದರೆ ನಾವು ಮೊದಲೇ ಹೇಳಿದ ಹಾಗೆ ಅಧಿಕಾರದಲ್ಲಿರುವಂತಹ ಪಕ್ಷದ ಜವಾಬ್ದಾರಿ ಎಷ್ಟಿರುತ್ತೋ ವಿರೋಧ ಪಕ್ಷದಲ್ಲಿರುವಂಥ ಒಂದು ಪಕ್ಷದ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ. ಹೀಗಾಗಿ BJPಯ ನಾಯಕರು ಕೂಡ ಇದ್ರ ಬಗ್ಗೆ ಮಾತನಾಡಬೇಕು, ಪ್ರಶ್ನೆ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ತುಂಬ ಉತ್ತಮವಾಗಿರುತ್ತೆ. ಇಲ್ಲ ಅಂತಂದರೆ ಒನ್ ಸೈಡೆಡ್ ಆಗಿಬಿಡುತ್ತೆ ಎಲ್ಲವೂ ಕೂಡ. ಹೀಗಾಗಿ ವೀಕ್ಷಕರು ಏನಾಗಿದೆ, ರಾಜಕಾರಣದ ವಿಚಾರದಲ್ಲಿ ನಾವು ಕೂಡ ಕೆಲವೊಂದು ವಿಚಾರಗಳನ್ನು ಮುಕ್ತವಾಗಿ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ನಾವೇ ಆರಿಸಿ ಕಳಿಸಿದಂತಹ ನಾಯಕರು ಈಗ ಹೋಗಿ ವಿಧಾನಸೌಧದಲ್ಲಿ ಏನು ಮಾಡ್ತಾ ಇದ್ದಾರೆ, ಕೂತ್ಕೊಂಡು ಬರೀ ಜಗಳ ಮಾಡ್ತಾ ಇದ್ದಾರೆ. ನಿಂದು ತಪ್ಪು, ನಂದು ತಪ್ಪು, ನೀನೇನು ಮಾಡಿದೆ, ನಾನೇನು ಮಾಡಿದೆ, ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರಿ, ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರಿ, ಒಬ್ರನ್ನೊಬ್ರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ರಿಯಲ್ ಆಗಿ ಜನಗಳಿಗೆ ಏನು ಬೇಕೋ ಅದನ್ನು ಅರ್ಥಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ, ಫೇಲ್ ಆಗ್ತಾ ಇದ್ದಾರೆ. ಜನರ ಸಮಸ್ಯೆಗಳು ಸಾಕಷ್ಟಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಗಮನಿಸಿದಾಗ ಅಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಬೇರೆ ಭಾಗದಲ್ಲಿ ಗಮನಿಸಿದಾಗ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿವೆ, ಬೆಂಗಳೂರಿನಲ್ಲೇ ಗಮನಿಸಿದಾಗ ಇಲ್ಲೂ ಕೂಡ ಸಮಸ್ಯೆಗಳಿವೆ. ಹೀಗಿರುವಾಗ ಸಮಸ್ಯೆಗಳನ್ನು ಬಿಟ್ಟು ಅವರ ವೈಯಕ್ತಿಕ ಸಮಸ್ಯೆಗಳಿಗೆ ತುಂಬ ಒತ್ತು ಕೊಡ್ತಾ ಇದ್ದಾರೆ, ಗಮನ ಕೊಡ್ತಾ ಇದ್ದಾರೆ. ಮೇಲಿಂದ ಮೇಲೆ ದೆಹಲಿಗೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ನಾಯಕರನ್ನು ಮೀಟ್ ಮಾಡ್ತಾ ಇರ್ತಾರೆ, ಚರ್ಚೆ ಮಾಡ್ತಾ ಇದ್ದಾರೆ, ಡಿನ್ನರ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇದ್ಯಾವುದು ಕೂಡ ಮಾಡ್ತಾ ಇರುವಂಥದ್ದು ಜನರಿಗೋಸ್ಕರ ಅಲ್ಲ, ಅವರ ಒಂದು ಅಧಿಕಾರಕ್ಕೋಸ್ಕರ, CM ಕುರ್ಚಿಗೋಸ್ಕರ, ಮಂತ್ರಿ ಸ್ಥಾನದ ಒಂದು ಗಿರಿಗೋಸ್ಕರ ಎಲ್ಲರೂ ಕೂಡ ಕಷ್ಟಪಡ್ತಾ ಇರುವಂಥದ್ದು, ಒದ್ದಾಡ್ತಾ ಇರುವಂಥದ್ದು, ಮಾತನಾಡ್ತಾ ಇರುವಂಥದ್ದು, ಪ್ರಶ್ನೆ ಮಾಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಇದಕ್ಕೋಸ್ಕರ ಆಗ್ತಾ ಇದೆ. ಬಿಟ್ಟರೆ ಕರ್ನಾಟಕ ರಾಜಕೀಯದಲ್ಲಿ ಏನೂ ಕೂಡ ಆಗ್ತಾ ಇಲ್ಲ ಸರಿಯಾಗಿ. ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಮತ್ತು ವಿರೋಧ ಪಕ್ಷ BJP ಕೂಡ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಇವೆರಡೂ ಕೂಡ ವಿಫಲವಾದಂತೆ ಕಾಣ್ತಾ ಇದೆ. ನೀವು ಕೂಡ ಇದರ ಬಗ್ಗೆ ಇನ್ನು ಕೆಲವೊಂದು ವಿಚಾರಗಳ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ನೀವೇ ಓಟ್ ಹಾಕಿ ಕಳಿಸಿದಂತಹ ನಾಯಕರು ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡ್ತಾ ಇದ್ದಾರಾ? ನಿಮಗೆ ನೀವೇ ಪ್ರಶ್ನೆಯನ್ನು ಮಾಡ್ಕೊಳ್ಳಿ. ಮುಂಬರುವಂತಹ ಒಂದು ಚುನಾವಣೆಯಲ್ಲಿ ನೀವು ಯಾವ ನಾಯಕರನ್ನು ಆರಿಸಿ ಕಳಿಸಿದ್ರು, ಅವ್ರು ಏನು ಕೆಲಸ ಮಾಡಿದ್ರು ಅದರ ಬಗ್ಗೆ ಕೂಡ ಯೋಚನೆ ಮಾಡಿ ಓಟ್ ಹಾಕಿ. ಯಾಕಂದರೆ ಇಲ್ಲಿ ನಾವು ಬರೀ ಅಭಿವೃದ್ಧಿಯ ಕಡೆ ಮಾತ್ರ ಗಮನ ಕೊಡಬೇಕಾಗತ್ತೆ. ಬರೀ ನಾವು ನಮ್ಮ ಜಾತಿಯವರು, ಧರ್ಮದವರು ಅಂತ ಹೇಳಿ ಓಟ್ ಹಾಕುವಂಥ ಮನಸ್ಥಿತಿಯನ್ನು, ಬುದ್ಧಿಯನ್ನು ಕೂಡ ಜನರು ಬಿಡಬೇಕು. ಜನರಲ್ಲೂ ಕೂಡ ಕೆಲವೊಂದು ತಪ್ಪು ಭಾವನೆ ಇದೆ. ನೋಡಿ, ನಿಮ್ಮ ನಾಯಕರು ನಮ್ಮವರು, ಗೊತ್ತಿದ್ದವರು, ಧರ್ಮದವರು, ಜಾತಿಯವರು ಅಂತ ಹೇಳಿ ಎಲ್ಲಿ ತನಕ ನೀವು ಓಟ್ ಹಾಕ್ತಾ ಇರ್ತೀರೋ ಅಲ್ಲಿ ತನಕ ಇಂಥ ನಾಯಕರೇ ಇರ್ತಾರೆ. ಹೀಗಾಗಿ ಇದರ ಬಗ್ಗೆ ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಆದರೂ ಕೂಡ ಜನ ಎತ್ತಿಟ್ಕೊಂಡು ಒಳ್ಳೆಯ ಒಂದು ನಾಯಕರಿಗೆ, ಒಳ್ಳೆಯ ಒಂದು ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟರೆ ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಉತ್ತಮವಾದಂತಹ ಒಂದು ಅಭಿವೃದ್ಧಿ ಕೆಲಸಗಳಾಗುತ್ತೆ. ಇಲ್ಲ ಅಂತಂದರೆ ಎಲ್ಲಿಯವರೆಗೂ ಇದೇ ರೀತಿಯಾಗಿ ಬಡದಾಟದ ಒಂದು ರಾಜಕೀಯ ಇರುತ್ತೋ ಅಲ್ಲಿಯವರೆಗೂ ಕೂಡ ನಾವು ಬರೀ ಅವರನ್ನು ಓಟ್ ಹಾಕಿ ಗೆಲ್ಲಿಸಿ ಅವರ ಮುಂದೆ ಹೋಗಿ ಕೈ ಕೊಟ್ಕೊಂಡು ಕೂತ್ಕೊಂಡು ಅಥವಾ ನಿಂತುಕೊಂಡು ಕೇಳ್ಕೋಬೇಕು, ಬೇಡ್ಕೋಬೇಕು, ಅದೇ ಪರಿಸ್ಥಿತಿ ಆಗಿರುತ್ತೆ ಕರ್ನಾಟಕದ ಜನತೆಯದು ಅಲ್ಲಿಯವರೆಗೂ ಕೂಡ. ಹೀಗಾಗಿ ಇನ್ನಾದರೂ ಕೂಡ ವಿದ್ಯಾವಂತರು ಎಚ್ಚೆತ್ಕೊಳ್ಳಿ, ಯುವಕರು ಎಚ್ಚೆತ್ಕೋಬೇಕು, ಯುವಕರು ರಾಜಕೀಯಕ್ಕೆ ಬರಬೇಕು, ಆ ರೀತಿಯಾಗಿ ಆಗಬೇಕು. ರಾಜಕೀಯದಲ್ಲಿ ಪ್ರಶ್ನೆ ಮಾಡುವಂತಹ ಮನಸ್ಥಿತಿ ಇದ್ದರೆ ಮಾತ್ರ ಅದು ವರ್ಕೌಟ್ ಆಗುತ್ತೆ. ಮತ್ತು
ಏನು ಸಮಾಜದಲ್ಲಿ ಜನರು ಕೂಡ ಕೆಲವೊಂದು ವಿಚಾರದಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಪ್ರಶ್ನೆ ಮಾಡಿದಾಗ ಮಾತ್ರ ಅಲ್ಲಿ ನಮಗೆ ಉತ್ತರ ಸಿಗುತ್ತೆ. ಇಲ್ಲ ಅಂದರೆ ಎಲ್ಲದಕ್ಕೂ ನಾವು ಮೌನವಾಗಿದ್ದರೆ, ನಾವು ಓಟ್ ಹಾಕಿದ್ದೀವಿ ನಮ್ಮ ಜವಾಬ್ದಾರಿ ಮುಗಿತು ಅಂತ ಸುಮ್ಮನೆ ಆದರೆ ಮುಂದಿನ ಒಂದು ಕಾರ್ಯಗಳು, ಅಭಿವೃದ್ಧಿ ಕೆಲಸಗಳು ಅಲ್ಲಿಗೆ ನಿಂತ್ಕೊಂಡು ಹೋಗುತ್ತೆ. ಈ ರಾಜಕೀಯ ನಾಯಕರು ಏನಿದ್ದಾರೆ ಅವರ ಒಂದು ರಾಜಕೀಯದ ಒಂದು ಬಣ ಬಡಿದಾಟದಲ್ಲೇ ಮುಳುಗಿ ಹೋಗ್ತಾರೆ ವಿನಃ ಯಾವುದೇ ಒಂದು ಅಭಿವೃದ್ಧಿಯ ಕೆಲಸ ಕಡೆ ಗಮನ ಕೊಡೋದಲ್ಲ. ಇದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಕರ್ನಾಟಕದ ಜನತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.